ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 102. ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾನೇ ಒಂದಿಷ್ಟು ಮಾತಾಡೋದೈತೆ. ಮಾತಾಡ್ಕೊಂತ ಹೋಗೋಣ, ಚರ್ಚೆ ಮಾಡ್ಕೊಂತ ಹೋಗೋಣ. ಟಿಕೆಟ್ ಟು ಫಿನಾಲಿಯಲ್ಲಿ ಈ ಒಂದು ಆಟದಲ್ಲಿ ಭಾಗವಹಿಸ್ತಕ್ಕಂಥ ಸ್ಪರ್ಧಿ ಯಾರು? ಈ ಒಂದು ಆಟದಲ್ಲಿ ಆಡದೇ ಇರತಕ್ಕಂಥ ವ್ಯಕ್ತಿ ಯಾರು? ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಒಂದು ಟಾಸ್ಕ್ ಅಲ್ಲಿ ಬೇಕು ಅಂತಾನೆ ರಜತ್ ಅವರು ಭವ್ಯ ಅವರಿಗೆ ಸಪೋರ್ಟ್ ಮಾಡಿದ್ರ. ಸಾಗುತ್ತಾ ದೂರ ದೂರ ಈ ಒಂದು ಮನೋಮೋಹಕವಾದ ಈ ಒಂದು ಆಟದಲ್ಲಿ ಗೆದ್ದವರು ಯಾರು? ಈ ಒಂದು ಗೇಮ್ಗಳ ಅನ್ವಯವಾಗಿ ಒಟ್ಟಾರೆಯಾಗಿ ಫಿನಾಲೆ ಒಂದು ಗೇಮಲ್ಲಿ ಆಡ್ತಕ್ಕಂಥ ಸ್ಪರ್ಧಿ ಯಾರು? ಆಟದಿಂದ ದೂರ ಉಳಿಯುವ ವ್ಯಕ್ತಿ ಸ್ಪರ್ಧಿ ಯಾರು? ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡುಕೊಂತ ಹೋಗೋಣ. ಅದಕ್ಕೆ ಮುನ್ನே ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ. ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯ ಹಲವಾರು ಬಗೆಯ ಒಂದಿಷ್ಟು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಪ್ರತಿದಿನ ನೀವು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇನ್ನಕ್ಕೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಮಯ ರಾತ್ರಿ 12:30 ಆಗಿರ್ತೈತಿ. ಸೊ ಹೀಗಾಗಿ ಈಗ ಗೇಮ್ ಮಾಡ್ಸೋಕ್ಕಾಗಂಗಿಲ್ಲ. ಹೋಗ್ರಪ್ಪ ನಿದ್ದೆ ಮಾಡೋರಿ, ನಾಳೆ ಒಳ್ಳೊಳ್ಳೆ ಗೇಮ್ ಇದಾವ, ಅಲ್ಲಿ ಬಡದಾಡೋಂತ್ರಿ ಅಲ್ಲಿ ಅಂತೇಳಿ ಶುಭ ಕೋರಿ ಬಿಗ್ ಬಾಸ್ ತಂಡದವ್ರು ಏನು ಮಾಡ್ತಾರೆ, ಅವ್ರನ್ನ ಲೈಟ್ ಆಫ್ ಮಾಡ್ತಾರೆ. ಬೆಳಗಾದ ನಂತರ ಮೊದಲನೇ ಒಂದು ಗೇಮ್ ಆರಂಭವಾಗುತ್ತೆ. ನಿಲುವಿನ ಗೆಲುವು ಅಂತೇಳಿ ಒಂದು ಟಾಸ್ಕ್ನ ಕೊಡ್ತಾರೆ. ಈ ಒಂದು ಟಾಸ್ಕಲ್ಲಿ ಹಗ್ಗ ಹಿಡ್ಕೊಂಡು ನಿಲ್ಕೋಬೇಕಾಗತ್ತೆ, ಭಾರವನ್ನು ಹೊತ್ಕೊಂಡು. ಟಿಕೆಟ್ ಫಿನಾಲಿಯಲ್ಲಿ ಆಟದಲ್ಲಿ ಭಾಗವಹಿಸ್ತಕ್ಕಂಥ ಮುಂದಿನ ಹಂತ ಆಗಿರ್ತೈತಿ. ಈಗ ಹನುಮಂತ ತಂಡದವರು ಯಾರಿದ್ದಾರೆ ಅವರೆಲ್ಲರೂ ಆಟದಲ್ಲಿ ಭಾಗವಹಿಸಬೇಕಾಗುತ್ತೆ. ಧನರಾಜ್ ತಂಡದವರು ಸೋತಿರ್ತಾರೆ. ಸೊ ಹಾಗಾಗಿ ಅವ್ರು ಏನು ಮಾಡಬೇಕು, ಟಿಕೆಟ್ ಫಿನಾಲಿಯಲ್ಲಿ ಆಟ ಆಡೋಕ್ಕೆ ನಿಮ್ಗೆ ಯಾರು ಬೇಡವಾಗಿರುತ್ತೋ ಅವರನ್ನು ಎಲಿಮಿನೇಟ್ ಮಾಡಬೇಕಾಗತ್ತೆ. ಹೆಚ್ಚಿನ ಒಂದು ಭಾರದ ಮೂಟೆ ಅವ್ರ ಮೇಲೆ ಹೆಗಲ ಮೇಲೆ ಹಾಕ್ತಾ, ಅವ್ರ ಕೈ ಮೇಲೆ ಹಾಕ್ತಾ ಅವ್ರನ್ನ ರಿಮೂವ್ ಮಾಡಬೇಕಾಗತ್ತೆ. ಎಲ್ಲರೂ ಒಳ್ಳೆ ಫೈಟ್ ಕೊಡ್ತಾರೆ ಅಂತ ಹೇಳ್ಬೋದು. ಭವ್ಯ ಅವರು ಇರ್ಬೋದು, ಮೋಕ್ಷಿತ ಇರೋರು, ಹನುಮಂತ ಇರ್ಬೋದು, ತ್ರಿವಿಕ್ರಮ ಇರ್ಬೋದು, ಮಂಜು ಅವ್ರ ತಂಡದವರು ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮೊದಲನೇದಾಗಿ ಭವ್ಯ ಅವ್ರನ್ನ ಟಾರ್ಗೆಟ್ ಮಾಡೋಣ, ಆಮೇಲೆ ಮೋಕ್ಷಿತ ಅವ್ರನ್ನ ಟಾರ್ಗೆಟ್ ಮಾಡೋಣ, ಆಮೇಲೆ ಹನುಮಂತ ಅವ್ರನ್ನ ಹೇಳಿ ಒಂದಿಷ್ಟು ಯೋಜನೆಗಳನ್ನು ರೂಪಿಸ್ಕೊಳ್ತಾರೆ ಇವರೆಲ್ಲರೂ. ಭವ್ಯ ಅವರು ಹೊರಗಡೆ ಬರೋ ತನ ಇವರು ಒಂದು ಯೋಜನೆಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಭವ್ಯ ಅವರು ಆಟದಿಂದ ನಿರ್ಗಮಿಸಿದ ನಂತರ ಆಟದ ಒಂದು ದಿಕ್ಕೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸಹಮತ ಒಮ್ಮತ ಇರೋಂಗಿಲ್ಲ. ಭವ್ಯ ಅವರು ಒಂದು ಹೇಳಿದನಪ್ಪ ಅಂದರೆ ಅವರೆಲ್ಲರೂ ಒಂದು ಹೇಳ್ತಿರ್ತಾರೆ, ಅವರೆಲ್ಲರೂ ಒಂದು ಹೇಳಿದನಪ್ಪ ಅಂದರೆ ಭವ್ಯ ಅವರು ಒಂದು ಹೇಳ್ತಿರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಸನ್ನಿವೇಶಗಳು ಈ ಒಂದು ಆಟದಲ್ಲಿ ಬರ್ತಾ ಇರ್ತವೆ. ಸೊ ಹಾಗಾಗಿ ಮೇನ್ ಒಂದು ಉಸ್ತುವಾರಿ ಇದ್ದವರೇ ಡಿಸಿಷನ್ ತಗೊಳ್ಳಿ ಅಂತ ಬಿಗ್ ಬಾಸ್ ತಂಡದವರು ಸೂಚನೆ ನೀಡ್ತಾರೆ. ಇಲ್ಲಿ ರಜತ್ ಅವರು ಜಾಸ್ತಿ ಯಾರಿಗೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದಾದ್ರೆ ಹನುಮಂತ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅಲ್ಲ, ಈ ರಜತ್ಗೆ ತಾನು ಗೆಲ್ಲಬೇಕು ಅನ್ನೋದು ಉದ್ದೇಶ ಇದೇನೋ ಇಲ್ಲವೋ ಗೊತ್ತಿಲ್ಲ. ಇಲ್ಲಿ ತಾನು ಗೆಲ್ಲಕ್ಕೆ ಬಂದನೋ ಅಥವಾ ವಿಕ್ರಮ್ ಅವ್ರನ್ನ ಗೆಲ್ಸಕ್ಕೆ ಬಂದಿದ್ದಾನೋ ಬಿಗ್ ಬಾಸ್ ಮನೆಗೆ, ಅದೂ ಗೊತ್ತಾಗ್ತಾ ಇಲ್ಲ. ತನಗೆ ಆಲ್ರೆಡಿ ಟಿಕೆಟ್ ಸಿಕ್ಕಿದೆ, ತನಗೆ ಯಾರು ವೀಕ್ ಅಂತ ಕಾಣಿಸ್ತಾರೋ ಅವ್ರನ್ನ ಹೋಗಿ ತಗೊಂಡೋಗಿ ಅಲ್ಲಿ ಕೂರಿಸಿ ಅವ್ರ ಜೊತೆ ಒಟ್ಟಿಗೆ ಬಡ್ದಾಡಿ ಯುದ್ಧ ಮಾಡಿ ಅವ್ರ ಜೊತೆ ಗೆದ್ದು ಆರಾಮ್ಸೆ ಟಿಕೆಟ್ ಫಿನಾಲಿ ತಗೋಬೋದಿತ್ತು. ಅದು ಬಿಟ್ಟು ತನಗಿಂತ ಸ್ಟ್ರಾಂಗ್ ಇರೋರನ್ನ ಚೂಸ್ ಮಾಡ್ಕೊಂಡು ಕಳಿಸಿ ಎಲ್ಲ ಕುಂದಿರಿಸಿ ಅವ್ರ ಜೊತೆ ಸುಣ್ಣಾಗಕ್ಕ ಪ್ರಯತ್ನ ಪಡ್ತಾ ಇದ್ದಾರಾ ಅಥವಾ ಹೇಗೆ ಹೆಂಗೆ ಗೊತ್ತಾಗ್ತಾ ಇಲ್ಲ. ಈ ರಜತ್ ಅವ್ರಿಗೆ ವಿಕ್ರಮ್ಗೆ ಸಪೋರ್ಟ್ ಮಾಡೋದಾದ್ರೆ ಏನಿದೆ ಅಂತ ಇದು ಅಂತೂ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಸರಿ ಅಂತ ಕಾಣಿಸ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಈ ರಜತೆ ಒಂಥರ ಅರ್ಥ ಆಗ್ತಾ ಇಲ್ಲ ಕಣ್ರಿ. ಬಹುಶಃ ಇಂಡಿವಿಜುವಲ್ ಗೇಮಲ್ಲಿ ವಿಕ್ರಮ್ ಅವರನ್ನು ಸೋಲಿಸಿ ನಾನೇ ಫೈನಲಿಗೆ ಹೋಗಿಬಿಡ್ತೀನಿ ಅನ್ನೋ ಒಂದು ಮನೋದೃಷ್ಟಿ ಏನಾದರೂ ಇಟ್ಕೊಂಡಿದ್ದಾನೆ ರಜತ್ ಅವರು. ಯಾರಿಗೆ ಗೊತ್ತು? ಥಿಂಕ್ ಡಿಫ್ರೆಂಟ್. ತಲೆ ಇದ್ದವರು ಯಾರು ಈ ರೀತಿ ಮಾಡೋಂಗಿಲ್ಲ. ಸಕ್ಸಸ್ನ ಪಡ್ಕೊಳ್ಳೋಕ್ಕೆ ದಾರಿ ಯಾವುದು ಈಜಿ ಆಗುತ್ತೋ ಆ ಒಂದು ವೇಯಲ್ಲಿ ಹೋಗ್ತಾನೆ ಮನುಷ್ಯ. ಟಫ್ ಇರ್ತಕ್ಕಂಥ ಒಂದು ವೇಯಲ್ಲಿ ಯಾವತ್ತೂ ಹೋಗಕ್ಕೆ ಇಷ್ಟಪಡೋದಿಲ್ಲ ಒಬ್ಬ ಮನುಷ್ಯ. ಬಟ್ ಇಲ್ಲಿ ರಜತ್ ಅವ್ರ ವಿಷಯದಲ್ಲಿ ಬೇರೆನೇ ಆಗ್ತಾ ಇದೆ. ಇಲ್ಲ ಹೋಗ್ತಾ ಇವರು ಟಫ್ ಇರ್ತಕ್ಕಂಥ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ನ ಎದುರಾಕೊಳ್ತಾ ಇದ್ದಾರೆ. ಒನ್ ಟೈಮ್ ವಿಕ್ರಮ್ ಅವರು ರಜತ್ ಅವ್ರಿಗೆ ಗುನ್ನ ಇಡ್ತಾರೆ. ಆಗ ಗೊತ್ತಾಗುತ್ತೆ ಅವರಿಗೆ, ಅಲ್ಲಿವರೆಗೂ ಗೊತ್ತಾಗಂಗಿಲ್ಲ. ಯಾವತ್ತಿದ್ರು ನಾಯಿಬಾಲ ಡೊಂಕೆ. ತ್ರಿವಿಕ್ರಮ್ ಅವರು ಗೆದ್ದು ಟಿಕೆಟ್ ಫಿನಾಲೆಯಲ್ಲಿ ಭಾಗವಹಿಸೋಕ್ಕೆ ಅರ್ಹರಾಗ್ತಾರೆ. ಆಮೇಲೆ ಸೋತ ತಂಡದವರ ವತಿಯಿಂದ ಯಾರನ್ನಾರು ಒಬ್ಬರನ್ನ ಈ ಆಟದಿಂದ ಹೊರಗಿಡಬೇಕಾಗತ್ತೆ ಎಲ್ಲರೂ ಸಹಮತದಿಂದ. ಸೊ ಇಲ್ಲಿ ಯಾರ ಹೆಸರನ್ನು ತಗೋಬೇಕು ಅನ್ನೋದನ್ನೇ ಕನ್ಫ್ಯೂಷನ್ ಆಗಿಬಿಡ್ತೈತಿ. ಮಂಜು ಅವರು ಗೌತಮಿ ಹೆಸರು ತಗೊಳಂಗಿಲ್ಲ, ಗೌತಮಿ ಮಂಜು ಅವರ ಹೆಸರು ತಗೊಳಂಗಿಲ್ಲ. ಮುಂದಿನ ಒಂದು ಗೇಮ್ ಆಡೋಕ್ಕೆ ಧನರಾಜ್ ಅವ್ರಿಗೆ ಗೌತಮಿ ಬೇಕು, ಹಾಗೇನೆ ಮಂಜು ಅವರು ಬೇಕು. ಸೊ ಆ್ಯಸ್ ಯೂಶುವಲ್ ಆಬ್ವಿಯಸ್ಲಿ ಚೈತ್ರ ಅವ್ರನ್ನ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಧನರಾಜ್ ಅವ್ರಿಗೆ. ಸೊ ಹಾಗಾಗಿ ಅವರು ಪಿಕ್ ಮಾಡ್ತಕ್ಕಂಥ ಹೆಸರೇ ಚೈತ್ರ ಅವರು. ಸಪೋಸ್ ಇದೇ ಸಂದರ್ಭ ಆ ಒಂದು ತಂಡಕ್ಕೆ ಬಂದಿದ್ದಪ್ಪ ಅಂದರೆ ಅವರ ಒಂದು ತಂಡದ ಪರಿಸ್ಥಿತಿ ಹೇಗಿರ್ತಾ ಇತ್ತು? ತ್ರಿವಿಕ್ರಮ ಭವ್ಯನ ಬಿಟ್ಕೊಡಂಗಿಲ್ಲ, ಭವ್ಯ ತ್ರಿವಿಕ್ರಮ ಅವ್ರನ್ನ ಬಿಟ್ಕೊಡಂಗಿಲ್ಲ. ಮುಂದಿನ ಒಂದು ಗೇಮ್ಗೋಸ್ಕರ ತ್ರಿವಿಕ್ರಮ ಭವ್ಯ ಅವರು ಅತ್ಯವಶ್ಯಕ ಬೇಕೇ ಬೇಕು ಅವರಿಗೆ. ಸೊ ಹಾಗಾಗಿ ಇಲ್ಲಿ ಮೋಕ್ಷಿತ್ ಅವರು ಬಲಿಯಾಗೋ ಸಾಧ್ಯತೆ ಜಾಸ್ತಿ ಇದೆ.
ಧನರಾಜ್ ತಂಡದವ್ರ ಕಡೆಯಿಂದ ಒಮ್ಮತ ಆಗಂಗಿಲ್ಲ. ಬಿಗ್ ಬಾಸ್ನವರೇ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಬಹುಮತದ ಆಧಾರದ ಮೇರೆಗೆ ಚೈತ್ರ ಅವರು ಈ ಒಂದು ಆಟದಲ್ಲಿ ಭಾಗವಹಿಸುವಂತಿಲ್ಲ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಈ ಒಂದು ಗೇಮಿಂದ ಹೊರಗುಳಿಯುತ್ತಾರೆ ಚೈತ್ರ ಅವರು. ನಿಮಗೆ ಯಾರ್ಯಾರು ಇಷ್ಟವಾಗಿದ್ನಪ್ಪ ಅಂತಂದರೆ ಯಾವ್ಯಾವ ತಂಡದಲ್ಲಿ ಇರ್ಬೋದು, ಇಲ್ಲ ಅಂದರೆ ಚೇಂಜ್ ಮಾಡ್ಕೋಬೋದು ಅಂತ ಒಂದು ಆಪ್ಷನ್ಸ್ ಕೊಡ್ತಾರೆ ಬಿಗ್ ಬಾಸ್ ತಂಡದವರು. ಇಲ್ಲಿ ಏನಾದರೂ ಜಗಳ ಮಾಡ್ತಾರೆ ಏನೋ ಅಂತೇಳಿ, ಬಟ್ ಅಲ್ಲಿ ಆಗಲೇ ಇಲ್ಲ. ಆ್ಯಸ್ ಯೂಶಲ್ ಅದೇ ತಂಡವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಗಿಸಿ ಪ್ರಸ್ತಾಪಿಸ್ತಾರೆ ಎಲ್ಲ ತಂಡದವರು. ಸೊ ಮೊದಲನೇದಾಗಿ ಬರ್ತಕ್ಕಂಥದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಈ ಒಂದು ಬಾಲುಗಳನ್ನು ಈ ಒಂದು ಗೇಮಲ್ಲಿ ಬಾಲುಗಳನ್ನು ಸಂಗ್ರಹಿಸಿ ಒಂದು ಬುಟ್ಟಿ ಒಳಗೆ ಹಾಕಬೇಕಾಗುತ್ತೆ. ಕಾಲುಗಳಿಗೆ ಹಗ್ಗ ಕಟ್ಟಿರ್ತಾರೆ. ಭವ್ಯ ಅವರು ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರೆ ಅಂತ ಹೇಳ್ಬೋದು. ಮನಮೋಹಕವಾಗಿರ್ತಕ್ಕಂಥ ಒಂದು ಗೇಮ್ ಬಂತು ಅಂತ ಹೇಳ್ಬೋದು ಭವ್ಯ ಅವರ ಕಡೆಯಿಂದ. ಎಸ್ಪೆಷಲಿ ಹನುಮಂತು ಮತ್ತು ಮೋಕ್ಷಿತ್ ಅವ್ರನ್ನ ಹೊರತುಪಡಿಸಿನಪ್ಪ ಅಂದರೆ ಭವ್ಯ ಅವರು ತುಂಬಾ ಎಫರ್ಟ್ ಹಾಕಿದ್ರು ಅಂತ ಹೇಳ್ಬೋದು ಈ ಒಂದು ಗೇಮಲ್ಲಿ. ಈ ಒಂದು ಗೇಮಲ್ಲಿ ಮಂಜು ಅವರ ತಂಡದವರು ಗೆಲ್ತಾರೆ, ಹನುಮಂತ ತಂಡದವರು ಸೋಲ್ತಾರೆ. ಸೊ ಎರಡನೇ ಒಂದು ಗೇಮ್ ಆರಂಭ ಆಗುತ್ತೆ. ಈ ಒಂದು ಗೇಮಲ್ಲಿ ಸಾಗುತ್ತಾ ದೂರ ದೂರ ಅಂತೇಳಿ ಒಂದು ಗೇಮ್ ಆರಂಭ ಆಗುತ್ತೆ. ಈ ಒಂದು ಗೇಮಲ್ಲಿ ಸಹಿತ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಎಫರ್ಟ್ ಹಾಕಿದ್ರು ಅಂತ ಹೇಳ್ಬೋದು. ಹನುಮಂತ ತಂಡದವರಾಯಿತು, ಆಮೇಲೆ ಧನರಾಜ್ ತಂಡದವರಾಯಿತು, ಒಳ್ಳೆ ಎಫರ್ಟ್ ಹಾಕಿ ಒಂದು ಗೇಮ್ ಮಾಡಿದ್ರು ಅಂತ ಹೇಳ್ಬೋದು. ಒಂದಿಷ್ಟು ವಾದ ವಿವಾದಗಳು, ಜಗಳಗಳು ಅದು ಇದು ನಡೀತು. ಸರ್ವೇ ಸಾಮಾನ್ಯ ಒಂದು ಗೇಮಲ್ಲಿ ಆಗಲೇಬೇಕು, ಆಗಲಿಲ್ಲಪ್ಪ ಅಂದರೆ ಗೇಮ್ ಆಗಂಗಿಲ್ಲ. ಗೇಮ್ ರದ್ದಾಗುತ್ತೋ ಏನೋ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ. ಬಟ್ ಒಳ್ಳೆ ಯಶಸ್ವಿಯಾಗಿ ಒಂದು ಗೇಮ್ ಮನೋರಂಜನೆ ಕೊಡ್ತಾ ಅಂತ ಹೇಳ್ಬೋದು ಪ್ರೇಕ್ಷಕರಿಗೆ. ಎಡ್ಜ್ ಅಪ್ ಸೀಟಲ್ಲಿ ಕುಂತು ನೋಡುವಂಥ ಒಂದು ಸಂದರ್ಭ ಮೂಮೆಂಟು ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ಗೇಮಲ್ಲಿ. ಯಾರು ಗೆಲ್ತಾರೋ ಯಾರೆಲ್ಲ ಯಾರು ಸೋಲ್ತಾರೋ ಆಗ್ತಾರೋ ಇಲ್ಲವೋ ಬಾಕ್ಸ್ ಒಳಗೆ ಬಾಲ್ಗಳನ್ನು ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ರು ಈ ಒಂದು ಗೇಮಲ್ಲಿ ಅಂತ ಹೇಳ್ಬೋದು ಬಹುಶಃ ಎಲ್ಲರೂ. ವಾಟ್ ಎ ಥ್ರಿಲ್ಲಿಂಗ್ ಮ್ಯಾಚ್ ಸೂಪರಾಗಿ ಆಡಿದ್ರು ಅಂತ ಹೇಳ್ಬೋದು ಎಲ್ಲರೂ. ಎಫರ್ಟು ತುಂಬಾ ಅದ್ಭುತವಾಗಿತ್ತು ಎಲ್ಲರ ಕಡೆಯಿಂದ ಅಂತ ಹೇಳ್ಬೋದು. ಬಟ್ ಈ ಒಂದು ಗೇಮಲ್ಲಿ ಹನುಮಂತ ತಂಡದವರು ಗೆಲ್ತಾರೆ. ಮಂಜು ಅವರು ಒಂದು ಗೇಮ್ ಗೆದ್ದಾರೆ ಮೊದಲನೇದಾಗಿ, ಇವರು ಒಂದು ಗೇಮ್ ಗೆದ್ದಿದ್ದಾರೆ. ಟಿಕೆಟು ಫಿನಾಲಿಗೋಸ್ಕರ ಆಡ್ತಕ್ಕಂಥ ಸ್ಪರ್ಧಿ ಯಾರಾಗ್ಬೋದು ಊಹೆ ಮಾಡ್ಕೊತ ಹೋಗೋಣ, ಅನಲೈಸ್ ಮಾಡ್ಕೊತ ಹೋಗೋಣ. ಹಾಗೆಯೇ ಈ ಒಂದು ಆಟದಿಂದ ಹೊರಗುಳಿತಕ್ಕಂಥ ಸ್ಪರ್ಧಿ ಯಾರಾಗ್ಬೋದು ಅನ್ನೋದನ್ನು ಕುರಿತು ಒಂದಿಷ್ಟು ಅನಲೈಸ್ ಮಾಡ್ಕೊತ ಹೋಗೋಣ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಗೆದ್ದ ತಂಡದವರು ಯಾರು ಫೈನಲಿಸ್ಟಾಗಿ ಅಂದರೆ ಈ ಒಂದು ಟಿಕೆಟ್ ಫಿನಾಲಿಯಲ್ಲಿ ಆಡ್ತಾರೆ, ಸೋತ ತಂಡದವರು ಯಾರು ಒಂದು ಎಲಿಮಿನೇಟ್ ಆಗಿ ಹೊರಗಡೆ ಉಳಿತಾರೆ ಈ ಒಂದು ಆಟದಿಂದ ಅನ್ನೋದನ್ನು ಸ್ವಲ್ಪ ಅನಲೈಸ್ ಮಾಡ್ಕೊತ ಹೋಗೋಣ. ಟ್ರೈ ಬೇಕಾದ್ರೆ ಒಂದು ಗೇಮ್ ಕೊಡ್ತಾರೆ, ಗೆದ್ದ ತಂಡಕ್ಕೆ ಅಲ್ಲಿ ಇನ್ನೊಂದು ಗೇಮ್ ಕೊಡ್ತಾರೆ. ಅಲ್ಲಿ ಆಟ ಆಡ್ತಕ್ಕಂಥವ್ರು ಯಾರು ಗೆದ್ದ ತಂಡದವರು ಅನ್ನೋದ್ರೆ, ಸಪೋಸು ಧನರಾಜ್ ತಂಡದವ್ರು ಗೆದ್ದರು ಅಂತ ಇಟ್ಕೊಳ್ಳಿ. ಹನುಮಂತ ತಂಡದವರಿಂದ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ, ಹನುಮಂತು ಧನರಾಜ್ ಸಪೋರ್ಟ್ ಮಾಡ್ತಾನೆ, ಭವ್ಯ ಧನರಾಜಿಗೆ ಸಪೋರ್ಟ್ ಮಾಡ್ತಾಳೆ, ಮೋಕ್ಷಿತನು ಧನರಾಜಿಗೆ ಸಪೋರ್ಟ್ ಮಾಡ್ತಾಳೆ. ಸರಿನಾ? ಸಪೋಸ್ ಧನರಾಜ್ ತಂಡದವರು ಸೋತ್ರೆ ಅಂತ ಇಟ್ಕೊಳ್ಳಿ. ಇವರ ಒಂದು ತಂಡದಲ್ಲಿ ಯಾರು ಈ ಒಂದು ಆಟದಿಂದ ಹೊರಗಡೆ ಇಡ್ತಾರೆ ಅನ್ನೋದಾದರೆ, ಮಂಜು ಅವರು ಗೌತಮಿ ಹೆಸರನ್ನು ತಗೊಳ್ಳಂಗಿಲ್ಲ, ಗೌತಮಿ ಮಂಜು ಅವ್ರ ಹೆಸರನ್ನು ತಗೊಳ್ಳಂಗಿಲ್ಲ. ಆ್ಯಸ್ ಯೂಶುವಲ್ ಇಲ್ಲಿ ಧನರಾಜ್ ಅವರು ಹೊರಗಡೆ ಉಳಿತಾರೆ. ಗೆದ್ದರು ಅಡ್ವಾಂಟೇಜು ಧನರಾಜಿಗೆ, ಸೋತ್ರೂ ಅಡ್ವಾಂಟೇಜು ಧನರಾಜಿಗೆ. ಸೊ ಈ ಒಂದು ವಿಚಾರ ಆಯಿತು. ಹನುಮಂತ ಅವರು ಒಂದು ವಿಚಾರಕ್ಕೆ ಬರೋಣ. ಹನುಮಂತ ಅವರ ಒಂದು ತಂಡದ ವಿಚಾರಕ್ಕೆ ಬರೋದಾದರೆ, ಸಪೋಸ್ ಇವ್ರು ಗೆದ್ದರೆ ಧನರಾಜ್ ಸೀದಾ ಆ್ಯಸ್ ಯೂಶುವಲ್ ದೋಸ್ತನ ಬಿಟ್ಕೊಡಂಗಿಲ್ಲ, ಮಂಜು ಅವರು ಸೀದಾ ಆ್ಯಸ್ ಯೂಶುವಲ್ ಹನುಮಂತನ ಬಿಟ್ಕೊಡಂಗಿಲ್ಲ, ಗೌತಮಿನ ಹನುಮಂತನ ಬಿಟ್ಕೊಡಂಗಿಲ್ಲ, ಮಂಜು ಮೋಕ್ಷಿತನ ತಗೊಳಂಗಿಲ್ಲ, ಭವ್ಯನ ತಗೊಳಂಗಿಲ್ಲ. ಗೌತಮಿ ಅವರು ಭವ್ಯನ ಹೆಸರನ್ನು ಚೂಸ್ ಮಾಡೋಂಗಿಲ್ಲ, ಹಾಗೆಯೇ ಮೋಕ್ಷಿತ ಅವ್ರ ಹೆಸರನ್ನು ಚೂಸ್ ಮಾಡೋಂಗಿಲ್ಲ. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು, ಇಲ್ಲಿ ಹನುಮಂತ ಅವ್ರ ತಂಡದವ್ರು ಗೆದ್ನಪ್ಪ ಅಂತಂದರೆ ಹನುಮಂತ ಅವರು ಟಾಪಲ್ಲಿರ್ತಾರೆ ಟಿಕೆಟ್ ತಗೊಳ್ಳೋಕ್ಕೆ. ಇವ್ರು ಸೋತ್ರೆ ಇವ್ರ ತಂಡದಲ್ಲಿ ಯಾರನ್ನ ಹೊರಗಡೆ ಇಡ್ತಾರೆ? ಹನುಮಂತ ತಂಡದವ್ರು ಸೋತ್ರೆ ಅಂತ ಇಟ್ಕೊಳ್ಳಿ. ಇವ್ರ ತಂಡದಲ್ಲಿ ಭವ್ಯ ಮೋಕ್ಷಿತ ಹೆಸರು ತಗೊಳ್ಳಂಗಿಲ್ಲ, ಮೋಕ್ಷಿತ ಭವ್ಯ ಹೆಸರು ತಗೊಳ್ಳಂಗಿಲ್ಲ. ಹನುಮಂತ ಅವ್ರು ಸಹಿತ ಈ ಒಂದು ಆಟದಿಂದ ಹೊರಗಡೆ ಉಳಿಯುತ್ತಾರೆ. ಗೆದ್ದರು ಅಡ್ವಾಂಟೇಜು ಹನುಮಂತಗೆ, ಸೋತ್ರು ಡಿಸ್ಅಡ್ವಾಂಟೇಜು ಹನುಮಂತಗೆ. ಧನರಾಜ್ ಗೆದ್ನಪ್ಪ ಅಂದರೆ ಟಿಕೆಟು ಫಿನಾಲಿ ಕನ್ಫರ್ಮ್, ಸೋದ್ನಪ್ಪ ಅಂದರೆ ಕ್ಯಾನ್ಸಲ್. ಈ ಕಡೆ ಗೆದ್ನಪ್ಪ ಅಂತಂದರೆ ಹನುಮಂತು ಟಿಕೆಟ್ ಫಿನಾಲಿ ಕನ್ಫರ್ಮ್, ಸೋದ್ನಪ್ಪ ಅಂದರೆ ಕ್ಯಾನ್ಸಲ್. ಇಷ್ಟೇ. ಸೊ ಗೈಸ್ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.